ತಾಲೂಕಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ ಹೋರಾಟಗಾರರು. ಬೇಡಿಕೆ ಈಡೇರಿಸುವಂತೆ ಪ್ರಭುರಾಜ್ ಕೊಡ್ಲಿ ಆಗ್ರಹ. ಹಾಸ್ಟೆಲ್ ಸ್ಥಳಾಂತರ ಮಾಡುವಂತೆ ಇಲಾಖೆಗಳಿಗೆ ಮನವಿ. ಹೌದು, ನ್ಯಾಯಕ್ಕಾಗಿ ಪ್ರಭುರಾಜ್ ಕೊಡಲಿ ಅವರು ಧರಣಿಯ ಕೆಲವು ದಿನಗಳ ಹಿಂದೆ ವಿವಿಧ ಬೇಡಿಕೆಯನ್ನ ಈಡೇರಿಸುವಂತೆ ಇಲಾಖೆಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದರು. ಆದರೆ ಅದ್ಯಾವುವು ಕೂಡ ಈಡೇರದೆ ಇದ್ದಿದ್ದರಿಂದ ಮತ್ತೆ ಪ್ರಭುರಾಜ್ ಕೊಡ್ಲಿ ತಾಲೂಕಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ನ್ಯಾಯ ಬೇಕು ಎಂದು ಪ್ರತಿಭಟನೆ ನಡೆಸಿದರು. ಮಾನ್ವಿಯ ಪಟ್ಟಣದಲ್ಲಿ ನೂತನವಾಗಿ ಹೊಸ ಕಟ್ಟಡ ನಿರ್ಮಾಣವಾಗಿ ತಿಂಗಳುಗಳೇ ಕಳೆದರೂ ಮಕ್ಕಳು ಟೀನ್ ಶೆಡ್ನಲ್ಲಿ ವಾಸ ಮಾಡುತ್ತಿದ್ದಾರೆ. ಹೊಸ ಕಟ್ಟಡಕ್ಕೆ ಮಕ್ಕಳನ್ನು ವರ್ಗಾವಣೆ ಮಾಡಲು ತಾಲೂಕು ದಂಡಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕಾಡಳಿತಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಿಮಗೆ ಮುನ್ಸೂಚನೆ ಕೊಟ್ಟ ಪ್ರಕಾರ ನಾವು ಹೋರಾಟಗಳನ್ನು ಹಂತ ಹಂತವಾಗಿ ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಬೇಡಿಕೆ, ಆದ್ಯತೆ ಬೇಡಿಕೆ, ಬಹುಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಏನು, ಮಾನ್ವಿ ತಾಲೂಕಿನಲ್ಲಿ ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ಹಿತಕ್ಕೋಸ್ಕರ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡೋದಕ್ಕೋಸ್ಕರ ಘನ ಸರ್ಕಾರ ಒಂದು ಹಾಸ್ಟೆಲ್ ಕಟ್ಟಡ ಕಟ್ಟಿದೆ. ಅದನ್ನು ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು, ಮತ್ತು ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ NS ಬೋಸರಾಜ್ ಸಾಹೇಬರು, ಶಾಸಕರಾಗಿರ್ತಕ್ಕಂಥ ಅಂಪೇಶ್ವರ್ ಅವರ ನೇತೃತ್ವದಲ್ಲಿ ಆ ಕಟ್ಟಡ ಉದ್ಘಾಟನೆ ಆಗಿ ಹಿಂದಿಗೆ 7 ತಿಂಗಳು ಕಳೆದರೂ ಸಹ ಇವತ್ತು ವಿದ್ಯಾರ್ಥಿಗಳು ಆ ಒಂದು ಹಳೆ ಶೆಡ್ಡಿನಲ್ಲೇ, ಈ ಚಿತ್ರ ತೋರಿಸಿದಂತೆ ಆ ಹಳೆ ಶೆಡ್ಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯೋಕ್ಕೆ ಬಳಕೆ ಮಾಡಲಿಕ್ಕೆ ಶುದ್ಧವಾದ ನೀರಿಲ್ಲ, ನಂತರದಲ್ಲಿ ಅಲ್ಲಿ ಶೌಚಾಲಯಗಳಿಲ್ಲ, ಸುತ್ತ ಟಿನ್ನುಗಳ ಮಧ್ಯೆ ಮಕ್ಕಳು ಅಧ್ಯಯನ ಮಾಡ್ತಾ ಇದ್ದಾರೆ. ಆದರೆ ಈ ಅಯೋಗ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬೇಜವಾಬ್ದಾರಿ, ಇಲ್ಲಿರ್ತಕ್ಕಂಥ ನಟರಾಜ್ ಸರ್ ಅವರು, ಸಮಾಜ ಕಲ್ಯಾಣ ಅಧಿಕಾರಿ ನಟರಾಜ್ ಅವರಾಗಿರ್ಬೋದು, ತಾಲೂಕಾ ತಹಶೀಲ್ದಾರ್ ಆಗಿರ್ತಕ್ಕಂಥ ರಾಜು ಪಿರಂಗಿ ಸಾಹೇಬರಾಗಿರ್ಬೋದು, ನಂತರದಲ್ಲಿ ಇಒ ಆಗಿರ್ಬೋದು, ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ SP ಸಾಹೇಬರಾಗಿರ್ಬೋದು, ನಂತರದಲ್ಲಿ ಇಲ್ಲಿರ್ತಕ್ಕಂಥ CPI ಸಾಹೇಬರು ಜೊತೆಗೂಡಿ ಪರಿಶೀಲನೆ ಮಾಡಿ ಪಾಲನಾ ವರದಿಯನ್ನು ಕೊಟ್ಟಿದ್ರು ಸಹ ಇವತ್ತು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಇವತ್ತು ಆ ನೂತನ ಬಿಲ್ಡಿಂಗು ಪಾಳು ಬಿದ್ದಿದೆ. ಆ ಕಟ್ಟಡ ಇವತ್ತು ವಿದ್ಯಾರ್ಥಿಗಳಿಗೆ ಬಳಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.